ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತ ಹಲವೆಡೆ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದೇ ಭೂಮಿ ಕುಸಿಯಲ್ಪಟ್ಟಿದೆ. ವಾಹನ ಸಂಚಾರಕ್ಕೂ ಕೂಡ ತೊಡಕಾಗ್ತಾ ಇದ್ದು, ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ದೋಣಿಕಲ್ಲು ಬಳಿ ಭೂಕುಸಿತ ಆಗ್ತಾ ಇದ್ದು, ವಾಹನ ಸಂಚಾರ ಇಲ್ಲದಿರುವುದರಿಂದ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳಬಹುದು. ಯಾವಾಗ ಭೂಕುಸಿತ ಆಗಲಿಕ್ಕೆ ಆರಂಭ ಆಯಿತು, ಸ್ಟ್ರಿಕ್ಟ್ ಆಗಿ ಆ ಮಾರ್ಗವಾಗಿ ಓಡಾಟವನ್ನು ನಿರ್ಬಂಧಿಸಿಕೊಳ್ಳಲಾಯಿತು ಮತ್ತು ಅದನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಲಾಯಿತು. ಮೇಲಿಂದ ಮೇಲೆ ಭೂಕುಸಿತ ಆಗ್ತಾನೇ ಇದೆ. ಮಣ್ಣಿನ ರಾಶಿ ರಸ್ತೆಗೆ ಬಂದು ಬೀಳ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಪ್ರತಿನಿತ್ಯವೂ ಸಹ ಒಂದೊಂದೇ ಅನಾಹುತಗಳು ಸೃಷ್ಟಿಯಾಗ್ತಿದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಆನೆಮಹಲ್ ಸಮೀಪ ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ 75 ಚತುಷ್ಪಥ ಸಿಮೆಂಟ್ ರಸ್ತೆ. ಈ ಕಾಮಗಾರಿ ಮುಗಿದು ಕೆಲವೇ ದಿನಗಳು ಕಳೆದಿದೆ. ಆದರೆ ಕಳೆದ 4 ದಿನಗಳಿಂದ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ರಸ್ತೆ ಕುಸಿತವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ, ಈ ರಸ್ತೆ ಪಕ್ಕದಲ್ಲಿ ರಸ್ತೆ ಕುಸಿಯದಂತೆ ಗೇಬ್ರಿಯನ್ ವಾಲ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಎಡೆಬಿಡದೆ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ಆ ಗೇಬ್ರಿಯನ್ ವಾಲ್ ಸಂಪೂರ್ಣ ಕುಸಿದು ಸುಮಾರು 150 ಅಡಿ ಆಳಕ್ಕೆ ಬಿದ್ದಿದೆ. ಹಾಗಾಗಿ ಇತ್ತೀಚೆಗೆ ನಿರ್ಮಾಣ ಮಾಡಿದಂತಹ ತಡೆಗೋಡೆ ಹಾಗೂ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟೋದರ ಜೊತೆಗೆ ಸಂಪೂರ್ಣವಾಗಿ ತೋಟದ ಕಡೆಗೆ ಅದು ರಸ್ತೆ ವಾಲಿರ್ತಕ್ಕಂಥದ್ದು. ಮಳೆ ಈಗ ಮುಂದುವರಿತಾ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ಈ ಸಂಪೂರ್ಣ ಏನು ತಡೆಗೋಡೆ ಸಮೇತ ರಸ್ತೆ ಸಹ ಕುಸಿಯುವ ಒಂದು ಅಪಾಯ ಎದುರಾಗಿದೆ. ಈಗಾಗಲೇ ಈ ಭಾಗದಲ್ಲಿ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಆದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈಗಾಗಲೇ ಇಲ್ಲಿರ್ತಕ್ಕಂಥ ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ, ಅಲ್ಲದೆ NH ಕಾಮಗಾರಿ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ, ಅವರೆಲ್ಲರೂ ಸಹ ಸ್ಥಳದಲ್ಲೇ ಇದ್ದು ಮಳೆಯ ನಡುವೆ ಏನು ಮಳೆ ನೀರು ಬಿರುಕು ಬಿಟ್ಟಂಥ ಜಾಗಕ್ಕೆ ಬೀಳದ ರೀತಿ ಟಾರ್ಪಲನ್ನು ಒದಿಸಿ ಅದರ ಮೇಲೆ ಕಲ್ಲುಗಳನ್ನು ಇಡಲಾಗ್ತಾ ಇದೆ. ಇನ್ನು ಮಳೆ ಆರಂಭವಾಗಿ 4 ದಿನಗಳಿಂದ ದೊಡ್ಡ ಅನಾಹುತ ಸಂಭವಿಸಿದೆ. ಈಗ ಸಂಪೂರ್ಣವಾಗಿ ರಸ್ತೆ ಬಿರುಕು ಬಿಟ್ಟರಿಂದ ಈ ಭಾಗದಲ್ಲಿ ಸುಮಾರು 1 ಕಿಲೋಮೀಟರ್ವರೆಗೂ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಬದಲಿ ರಸ್ತೆ ಏನಿದೆ ಅಲ್ಲಿ 2 ಕಡೆಯ ವಾಹನಗಳು ಓಡಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ಪ್ರಮಾಣದಲ್ಲಿ ರಸ್ತೆ ಬಿರುಕು ಬಿಟ್ಟಿದ್ದು, ಇದು ಮಳೆ ಚದರೆ ಯಾವಾಗ ಬೇಕಾದರೂ ಕುಸಿದು ಬೀಳುವಂತಹ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ಹಾಗಾಗಿ ಆ ಮಳೆ ನೀರು ಹೋಗದಂತೆ ಈಗ ಅದಕ್ಕೆ ಮುಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಕಲೇಶಪುರ ಭಾಗದಲ್ಲಿ ಸುರಿತಾ ಇರತಕ್ಕಂತಹ ಧಾರಾಕಾರ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ಹಲವು ಅನಾಹುತಗಳು ಸೃಷ್ಟಿಯಾಗ್ತಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ 25,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಆದರೆ ಇತ್ತೀಚೆಗಷ್ಟೇ ಮುಗಿಸಿದಂತಹ ಈ ಕಾಮಗಾರಿ ಏನಿದೆ ಅದು ಅವೈಜ್ಞಾನಿಕವಾಗಿ ಆಗಿದೆ, ಅಲ್ಲದೆ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದಕ್ಕೆ ಈಗ ಬಿರುಕು ಬಿಟ್ಟಿರ್ತಕ್ಕಂತಹ ರಸ್ತೆಯ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಶಿರಾಡಿ ಘಾಟ್.